ನಮಸ್ಕಾರ. ನಮ್ಮ ಇಂದಿನ ಆಳವಾದ ಚರ್ಚೆಗೆ ಸ್ವಾಗತ. ಇಂದು ನಾವು ಆಕ್ಚುಲಿ ಬಹಳ ಮುಖ್ಯವಾದ ಹೊಸ ಕಾನೂನು, ಭಾರತೀಯ ನ್ಯಾಯ ಸಂಹಿತೆ ಅಥವಾ BNS 2023 ಇದರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇದರ ಕೆಲವು ಮೂಲಭೂತ ಅಂಶಗಳನ್ನು ಅರ್ಥ ಮಾಡ್ಕೊಳ್ಳೋಣ ಅಂತ. ನಮಗೆ ಸಿಕ್ಕಿರೋ ಕಾನೂನು ಪಠ್ಯದ ಕೆಲವು ಭಾಗಗಳ ಆಧಾರದ ಮೇಲೆ ಇದರ ವ್ಯಾಪ್ತಿ ಏನು, ಕೆಲವು ಮುಖ್ಯ ಪದಗಳ ಅರ್ಥವೇನು ಅಂತ ನೋಡೋಣ. ಈ ವಿಷಯದಲ್ಲಿ ನಮಗೆ ಸಹಾಯ ಮಾಡೋಕೆ ನಮ್ಮ ತಜ್ಞರು ಇಲ್ಲಿದ್ದಾರೆ. ನಮಸ್ಕಾರ. ನಮ್ಮ ಇವತ್ತಿನ ಗುರಿ ಈ ಹೊಸ ಸಂಹಿತೆಯ ಅಡಿಪಾಯವನ್ನ ಅರ್ಥ ಮಾಡ್ಕೊಳ್ಳೋದು ಅಲ್ವಾ? ಕಾನೂನು ಅಂದ ಒಂಥರ ಜಟಿಲ್ ಅನ್ಸುತ್ತೆ ಕೆಲವರಿಗೆ. ಅದರ ಬೇಸಿಕ್ಸ್ ಗೊತ್ತಾದ್ರೆ ಆಮೇಲೆ ಸುಲಭ ಆಗತ್ತೆ. ಸೊ ಈ ಹೊಸ ಕಾನೂನು ಯಾವಾಗ ಬಂತು, ಯಾರಿಗೆಲ್ಲ ಅನ್ವಯಿಸುತ್ತೆ, ಮತ್ತೆ ಇದರಲ್ಲಿರೋ ಕೆಲವು ಟೆಕ್ನಿಕಲ್ ಪದಗಳು, ಅವುಗಳ ಅರ್ಥ ಏನು ಅಂತ ನೋಡೋಣ. ಸರಿ, ಶುರು ಮಾಡೋಣವೇ? ಖಂಡಿತ. ಮೊದಲಿಗೆ ಇದರ ಹೆಸರು ಮತ್ತೆ ಯಾವಾಗ ಜಾರಿಗೆ ಬಂತು ಅನ್ನೋದ್ರ ಬಗ್ಗೆ ಹೇಳಿ. ಇದರ ಅಧಿಕೃತ ಹೆಸರು ಭಾರತೀಯ ನ್ಯಾಯ ಸಂಹಿತೆ 2023. ಇದು ಜಾರಿಗೆ ಬಂದಿದ್ದು ಕೇಂದ್ರ ಸರ್ಕಾರದ ಅಧಿಸೂಚನೆ ಪ್ರಕಾರ, ಅಂದ್ರೆ SO 850E, ಫೆಬ್ರವರಿ 23, 2024ರ ನೋಟಿಫಿಕೇಶನ್ ಅದು. ಅದರ ಪ್ರಕಾರ ಹೆಚ್ಚಿನ ಸೆಕ್ಷನ್ಗಳು ಅಂದ್ರೆ ಉಪಬಂಧಗಳು ಜುಲೈ 1, 2024ರಿಂದ ಜಾರಿಗೆ ಬಂದಿವೆ. ಓಕೆ, ಜುಲೈ 1, 2024. ಹೌದು. ಆದ್ರೆ ಒಂದೇ ಒಂದು ಸೆಕ್ಷನ್ಗೆ, ಅಂದ್ರೆ ಸೆಕ್ಷನ್ 106(2), ಅದಕ್ಕೆ ಸದ್ಯಕ್ಕೆ ವಿನಾಯಿತಿ ಕೊಟ್ಟಿದ್ದಾರೆ. ಅದರ ದಿನಾಂಕವನ್ನ ಮುಂದೆ ತಿಳಿಸ್ತಾರೆ. ಹಾಗೇನೆ ಕಾನೂನಲ್ಲೇ ಹೇಳಿದ್ದಾರೆ, ಬೇರೆ ಬೇರೆ ಸೆಕ್ಷನ್ಗಳಿಗೆ ಬೇರೆ ಬೇರೆ ದಿನಾಂಕಗಳನ್ನ ಬೇಕಾದ್ರೆ ಸರ್ಕಾರ ನಿಗದಿಪಡಿಸಬಹುದು ಅಂತ. ಸರಿ, ಹಾಗಾದ್ರೆ ಇದು ತೀರಾ ಹೊಸ ಕಾನೂನು ಅಂತಾಯ್ತು. ಈಗ ಇದು ಯಾರಿಗನ್ವಯಿಸುತ್ತೆ? ಬರೀ ಭಾರತದೊಳಗೆ ಏನಾದ್ರೂ ಮಾಡಿದ್ರೆ ಮಾತ್ರನಾ? ಮುಖ್ಯವಾಗಿ ಹೌದು. ಸೆಕ್ಷನ್ 103 ಹೇಳೋ ಪ್ರಕಾರ ಭಾರತದ ಒಳಗೆ ಈ ಸಂಹಿತೆಯ ನಿಯಮಗಳಿಗೆ ವಿರುದ್ಧವಾಗಿ ಏನಾದ್ರೂ ಕೃತ್ಯ ಅಥವಾ ಲೋಪ, ಅಂದ್ರೆ ಆಕ್ಟ್ ಅಥವಾ ಒಮಿಷನ್ ಮಾಡಿದ್ರೆ ಆ ಮಾಡುವ ಪ್ರತಿಯೊಬ್ಬ ವ್ಯಕ್ತಿಗೂ ಇದು ಅನ್ವಯಿಸುತ್ತೆ. ಆದ್ರೆ ಇದರ ವ್ಯಾಪ್ತಿ ಇಲ್ಲಿಗೆ ನಿಲ್ಲಲ್ಲ. ಕೆಲವು ಸಂದರ್ಭಗಳಲ್ಲಿ ಇದು ಭಾರತದ ಗಡಿಗಳ ಆಚೆಗೂ ಅನ್ವಯಿಸುತ್ತೆ. ಇದು ಬಹಳ ಮುಖ್ಯವಾದ ಪಾಯಿಂಟ್. ಹೌದಾ? ಗಡಿಗಳ ಆಚೆಗುನಾ? ಅದು ಹೇಗೆ? ಇದು ಕುತೂಹಲ ಕೆರಳಿಸ್ತಾ ಇದೆ. ಹೌದು. ಸೆಕ್ಷನ್ 1/4 ಮತ್ತೆ 1/5 ಇದನ್ನ ಸ್ಪಷ್ಟಪಡಿಸುತ್ತವೆ. ಮೊದಲನೆಯದಾಗಿ ಸೆಕ್ಷನ್ 1/4 ಹೇಳತ್ತೆ, ಭಾರತದ ಹೊರಗೆ ಯಾರಾದ್ರೂ ಅಪರಾಧ ಮಾಡಿದ್ರೆ ಅವರು ಭಾರತೀಯ ಕಾನೂನಿನ ಪ್ರಕಾರ ಇಲ್ಲಿ ವಿಚಾರಣೆಗೆ ಅರ್ಹರಾಗಿದ್ರೆ ಅವರಿಗೂ ಈ ಸಂಹಿತೆ ಅನ್ವಯಿಸುತ್ತೆ. ಅಂದ್ರೆ ಆ ಕೆಲಸವನ್ನ ಭಾರತದಲ್ಲೇ ಮಾಡಿದ್ರೆ ಹೇಗೆ ಟ್ರೀಟ್ ಮಾಡ್ತೀವೋ ಹಾಗೇನೆ BNS ಪ್ರಕಾರ ಟ್ರೀಟ್ ಮಾಡ್ತೀವಿ. ಓಕೆ. ಇನ್ನು ಸೆಕ್ಷನ್ 1/5 ಇನ್ನೂ ಸ್ಪಷ್ಟವಾಗಿ ಹೇಳುತ್ತೆ ಯಾರಿಗೆಲ್ಲ ಅನ್ವಯಿಸುತ್ತೆ ಅಂತ. ಮೊದಲನೆಯದು, ಭಾರತದ ಯಾವುದೇ ನಾಗರಿಕ ಅವನು ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಅಪರಾಧ ಮಾಡಿದ್ರೂ ಅವನಿಗೆ BNS ಅಪ್ಲೈ ಆಗುತ್ತೆ. ಅಂದ್ರೆ ಒಬ್ಬ ಇಂಡಿಯನ್ ಸಿಟಿಸನ್ ಫಾರಿನಲ್ ಕ್ರೈಮ್ ಮಾಡಿದ್ರೆ ಇಲ್ಲಿ ವಿಚಾರಣೆ ಮಾಡ್ಬೋದು. ಎಕ್ಸಾಕ್ಟ್ಲಿ. ಎರಡನೆಯದು, ಭಾರತದಲ್ಲಿ ರಿಜಿಸ್ಟರ್ ಆಗಿರೋ ಯಾವುದೇ ಹಡಗು ಅಥವಾ ವಿಮಾನ, ಅದು ಎಲ್ಲೇ ಇರ್ಲಿ, ಮೆಡಿಟರೇನಿಯನ್ ಸಮುದ್ರದಲ್ಲೇ ಇರ್ಲಿ, ಅದರ ಮೇಲೆ ಯಾರಾದ್ರೂ ಅಪರಾಧ ಮಾಡಿದ್ರೂ ಅವರಿಗೂ BNS ಅನ್ವಯಿಸುತ್ತೆ. ಹಡಗು, ವಿಮಾನ, ಸರಿ. ಮೂರನೇದು, ಇದು ಇವತ್ತಿನ ಕಾಲಕ್ಕೆ ಬಹಳ ಇಂಪಾರ್ಟೆಂಟ್. ಭಾರತದಲ್ಲಿರುವ ಯಾವುದೇ ಕಂಪ್ಯೂಟರ್ ಸಂಪನ್ಮೂಲವನ್ನ ಟಾರ್ಗೆಟ್ ಮಾಡಿ ಯಾರೇ ಆಗ್ಲಿ ಎಲ್ಲೇ ಕೂತು, ಅಂದ್ರೆ ಬೇರೆ ದೇಶದಿಂದ ಅಪರಾಧ ಮಾಡಿದ್ರೆ ಅವರಿಗೂ ಈ ಕಾನೂನು ಅನ್ವಯಿಸುತ್ತೆ. ಓಹೋ, ಅಂದ್ರೆ ಈಗ ಯಾರೋ ಅಮೆರಿಕಾದಲ್ಲಿ ಕೂತು ಭಾರತದ ಒಂದು ವೆಬ್ಸೈಟ್ ಹ್ಯಾಕ್ ಮಾಡಿದ್ರೆ ಅವರನ್ನೂ ಈ ಕಾನೂನಿನ ಅಡಿಯಲ್ಲಿ ತರಬಹುದಾ? ಖಂಡಿತವಾಗಿಯೂ. ಆ ಕೊನೆ ಪಾಯಿಂಟ್ ಅದೇ ಹೇಳೋದು, ಸೈಬರ್ ಅಪರಾಧಗಳನ್ನ ಇದು ಸ್ಪಷ್ಟವಾಗಿ ಒಳಗೊಳ್ಳುತ್ತೆ. ಸರಿ, ಹಾಗಾದ್ರೆ ವಿದೇಶದಲ್ಲಿ ಮಾಡಿದ್ರೆ ಯಾವುದನ್ನ ಅಪರಾಧ ಅಂತ ಪರಿಗಣಿಸ್ತಾರೆ? ಅಲ್ಲಿನ ಕಾನೂನು ಪ್ರಕಾರ ಅಪರಾಧ ಆಗಿರ್ಬೇಕಾ? ಇಲ್ಲ, ಅದಕ್ಕೂ ಸ್ಪಷ್ಟೀಕರಣ ಇದೆ. ವಿವರಣೆ ಹೇಳುತ್ತೆ, ಅಪರಾಧ ಅಂದ್ರೆ ಭಾರತದ ಹೊರಗೆ ಮಾಡಿದ ಯಾವುದೇ ಕೃತ್ಯ, ಒಂದು ವೇಳೆ ಅದನ್ನ ಭಾರತದ ಒಳಗೆ ಮಾಡಿದ್ರೆ ಈ ಸಂಹಿತೆಯ ಅಡಿಯಲ್ಲಿ ಶಿಕ್ಷಾರ್ಹ ಆಗ್ತಿತ್ತೋ ಅದನ್ನೇ ಈ ಸೆಕ್ಷನ್ನ ಉದ್ದೇಶಕ್ಕೆ ಅಪರಾಧ ಅಂತ ಪರಿಗಣಿಸ್ಬೇಕು. ಅಲ್ಲೊಂದು ಉದಾಹರಣೆ ಕೂಡ ಕೊಟ್ಟಿದ್ದಾರೆ ನೋಡಿ. ಎ ಅಂತ ಒಬ್ಬ ಭಾರತೀಯ ನಾಗರಿಕ ಯುಗಾಂಡಾದಲ್ಲಿ ಕೊಲೆ ಮಾಡ್ತಾನೆ. ಆಮೇಲೆ ಅವನು ಭಾರತದಲ್ಲಿ ಎಲ್ಲಾದ್ರೂ ಸಿಕ್ಕಿಬಿದ್ರೆ ಅವನನ್ನ ಆ ಕೊಲೆಗೆ ಇಲ್ಲೇ ವಿಚಾರಣೆ ಮಾಡಿ ಶಿಕ್ಷೆ ಕೊಡಬಹುದು. ಓ, ಅರ್ಥ ಆಯ್ತು. ಅಂದ್ರೆ ಭಾರತದ ಕಾನೂನಿನ ಅಳತೆಗೋಲನ್ನೇ ಬಳಸ್ತಾರೆ. ವ್ಯಾಪ್ತಿ ಬಹಳ ದೊಡ್ಡದಿದೆ. ಹಾಗಾದ್ರೆ ಇದಕ್ಕೇನಾದ್ರೂ ವಿನಾಯಿತಿಗಳು, ಎಕ್ಸೆಪ್ಷನ್ಸ್ ಇವೆಯಾ? ಈಗ ಮಿಲಿಟರಿ ಕಾನೂನುಗಳೆಲ್ಲ ಇರುತ್ತವಲ್ಲ, ಆರ್ಮಿ ಆಕ್ಟ್, ನೇವಿ ಆಕ್ಟ್, ಅವುಗಳ ಕಥೆ ಏನು? ಈ BNS ಬಂದ್ಮೇಲೆ ಅವೆಲ್ಲ ರದ್ದಾಗುತ್ತವಾ?
ಇಲ್ಲ ಇಲ್ಲ. ಅದಕ್ಕಾಗಿಯೇ ಸೆಕ್ಷನ್ 16ರಲ್ಲಿ ಒಂದು ಉಳಿತಾಯ ಷರತ್ತು ಅಂದ್ರೆ ಸೇವಿಂಗ್ ಕ್ಲಾಸ್ ಅಂತ ಕೊಟ್ಟಿದ್ದಾರೆ. ಅದು ಸ್ಪಷ್ಟವಾಗಿ ಹೇಳುತ್ತೆ, ಬಿಎನ್ಎಸ್ ಜಾರಿಗೆ ಬಂದ್ರೂ ಕೂಡ ಸಶಸ್ತ್ರ ಪಡೆಗಳ ಸಿಬ್ಬಂದಿ ಅಂದ್ರೆ ಅಧಿಕಾರಿಗಳು, ಸೈನಿಕರು, ನಾವಿಕರು, ವಾಯುಯೋಧರು ಇವರ ದಂಗೆ, ಮ್ಯೂಟಿನಿ ಅಥವಾ ಸೇವೆ ತೋರಿಯುವಿಕೆ, ಡಿಸರ್ಷನ್ ಬಗ್ಗೆ ಶಿಕ್ಷೆ ವಿಧಿಸೋಕೆ ಇರೋ ಕಾಯ್ದೆಗಳ ಮೇಲೆ ಇದು ಯಾವ ಪರಿಣಾಮ ಬೀರಲ್ಲ. ಹಾಗೇನೆ ಯಾವುದೇ ವಿಶೇಷ ಕಾನೂನು ಅಥವಾ ಸ್ಥಳೀಯ ಕಾನೂನು ಅಂತ ಇದ್ರೆ ಅವುಗಳಿಗೂ ಇದು ಅಡ್ಡಿಪಡಿಸಲ್ಲ. ಅಂದ್ರೆ ಆ ಕಾನೂನುಗಳು ಅವುಗಳ ಜಾಗದಲ್ಲೇ ಹಾಗೆ ಇರ್ತವ. ಹೌದು. ಉದಾಹರಣೆಗೆ ಪೋಕ್ಸೋ ಆಕ್ಟ್ ಒಂದು ವಿಶೇಷ ಕಾನೂನು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಮೇಲಿನ ದೌರ್ಜನ್ಯ ತಡೆ ಕಾಯ್ದೆ ಇನ್ನೊಂದು. ಇಂಥ ಕಾನೂನುಗಳು ಬಿಎನ್ಎಸ್ ಜೊತೆಗೆ ಅನ್ವಯಿಸುತ್ತವೆ. ಅವುಗಳನ್ನ ಬಿಎನ್ಎಸ್ ರದ್ದುಗೊಳಿಸಲ್ಲ. ಸರಿ ಸರಿ, ಇದು ಸ್ಪಷ್ಟವಾಯಿತು. ಈಗ ಈ ಕಾನೂನನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ಇದರಲ್ಲಿ ಬಳಸುವ ಕೆಲವು ಮುಖ್ಯ ಪದಗಳನ್ನು ವ್ಯಾಖ್ಯಾನ ಮಾಡಿರ್ಬೇಕಲ್ವಾ? ಸೆಕ್ಷನ್ 2 ಸಾಮಾನ್ಯವಾಗಿ ವ್ಯಾಖ್ಯಾನಗಳ ಬಗ್ಗೆ ಇರುತ್ತೆ. ಹೌದು. ಸೆಕ್ಷನ್ 2 ಪೂರ್ತಿ ವ್ಯಾಖ್ಯಾನಗಳಿಗೆ ಮೀಸಲಾಗಿದೆ. ಕಾನೂನಿನಲ್ಲಿ ಪ್ರತಿಯೊಂದು ಪದಕ್ಕೂ ಒಂದು ನಿರ್ದಿಷ್ಟ ಅರ್ಥ ಇರುತ್ತೆ. ಅದು ಬಹಳ ಮುಖ್ಯ. ಹಾಗಾದ್ರೆ ಕೆಲವು ಮುಖ್ಯವಾದವುಗಳನ್ನು ನೋಡೋಣ. ಕೃತ್ಯ, ಆಕ್ಟ್ ಮತ್ತು ಲೋಪ, ಒಮಿಷನ್ ಅಂತ ಇದೆ. ಕೇಳಕ್ ಸರಳ ಅನ್ಸಿದ್ರು ಇದರಲ್ಲೇನಾದ್ರೂ ವಿಶೇಷತೆ ಇದೆಯಾ? ಹೌದು, ಇದೆ. ಕೃತ್ಯ ಅಂದ್ರೆ ಸೆಕ್ಷನ್ 2(1) ಕೇವಲ ಒಂದೇ ಒಂದು ಕೆಲಸ ಅಲ್ಲ, ಅದು ಕೃತ್ಯಗಳ ಸರಣಿಯನ್ನು ಒಳಗೊಳ್ಳುತ್ತೆ. ಅದೇ ರೀತಿ ಲೋಪ ಅಂದ್ರೆ ಸೆಕ್ಷನ್ 225 ಏನನ್ನಾದ್ರೂ ಮಾಡದೇ ಇರೋದು. ಇದು ಕೂಡ ಒಂದೇ ಸಲ ಮಾಡದೇ ಇರೋದು ಮಾತ್ರ ಅಲ್ಲ, ಲೋಪಗಳ ಸರಣಿಯನ್ನು ಒಳಗೊಳ್ಳುತ್ತೆ. ಅಂದ್ರೆ ಒಂದೇ ಘಟನೆ ಅಲ್ಲ, ಹಲವಾರು ಸಣ್ಣ ಸಣ್ಣ ಘಟನೆಗಳು ಸೇರಿ ಒಂದು ಕೃತ್ಯ ಅಥವಾ ಲೋಪ ಆಗ್ಬೋದು. ಕರೆಕ್ಟ್. ಇದು ಹೊಣೆಗಾರಿಕೆಯನ್ನ ನಿರ್ಧರಿಸುವಾಗ ಮುಖ್ಯವಾಗುತ್ತೆ. ಸರಿ. ಆಮೇಲೆ ಮಗು, ಚೈಲ್ಡ್ ಅಂತ ಇದೆ. ಯಾರು ಮಗು? ಸೆಕ್ಷನ್ 2(3) ಬಹಳ ಸ್ಪಷ್ಟ. 18 ವರ್ಷದ ಒಳಗಿನ ಯಾವುದೇ ವ್ಯಕ್ತಿ ಮಗು. 18 ವರ್ಷಕ್ಕಿಂತ ಕಡಿಮೆ. ಸರಿ. ಈಗ ಅಪ್ರಾಮಾಣಿಕವಾಗಿ, ಡಿಸಾನೆಸ್ಟ್ಲಿ ಮತ್ತು ಮೋಸದಿಂದ, ಫ್ರಾಡುಲೆಂಟ್ಲಿ ಅಂತ 2 ಪದಗಳಿವೆ. ಇವು ಒಂದೇ ತರಹ ಅಲ್ವಾ? ಏನಾದ್ರೂ ವ್ಯತ್ಯಾಸ ಇದೆಯಾ? ಇದೆ. ಸ್ವಲ್ಪ ಸೂಕ್ಷ್ಮವಾದ ವ್ಯತ್ಯಾಸ. ನೋಡಿ, ಅಪ್ರಾಮಾಣಿಕವಾಗಿ ಸೆಕ್ಷನ್ 2(7) ಅಂದ್ರೆ ಒಂದು ಕೆಲ್ಸ ಮಾಡುವಾಗ ಒಬ್ಬ ವ್ಯಕ್ತಿಗೆ ಅಕ್ರಮ ಲಾಭ ಪಡ್ಕೊಳ್ಳೋ ಅಥವಾ ಇನ್ನೊಬ್ಬ ವ್ಯಕ್ತಿಗೆ ಅಕ್ರಮ ನಷ್ಟ ಉಂಟು ಮಾಡೋ ಉದ್ದೇಶ ಇರಬೇಕು. ಇಲ್ಲಿ ಫೋಕಸ್ ಮುಖ್ಯವಾಗಿ ಹಣಕಾಸು ಅಥವಾ ಆಸ್ತಿಗೆ ಸಂಬಂಧಪಟ್ಟ ಲಾಭ ನಷ್ಟದ ಮೇಲೆ ಇರುತ್ತೆ. ಓಕೆ, ಲಾಭ ಅಥವಾ ನಷ್ಟದ ಉದ್ದೇಶ. ಹೌದು. ಆದ್ರೆ ಮೋಸದಿಂದ ಸೆಕ್ಷನ್ 2(9) ಅಂದ್ರೆ ವಂಚಿಸುವ ಉದ್ದೇಶದಿಂದ ಮಾಡೋದು. ಇದು ಸ್ವಲ್ಪ ವಿಶಾಲ. ಇಲ್ಲಿ ಕೇವಲ ಲಾಭ ನಷ್ಟ ಇರ್ಲೇಬೇಕಂತಿಲ್ಲ. ಮುಖ್ಯವಾಗಿ ಇನ್ನೊಬ್ಬರನ್ನ ಮೋಸಗೊಳಿಸೋ, ವಂಚಿಸೋ ಇಂಟೆನ್ಷನ್ ಇದ್ರೆ ಸಾಕು. ಅಂದ್ರೆ ಡಿಸಾನೆಸ್ಟ್ಲಿ ಮುಖ್ಯವಾಗಿ ಆಸ್ತಿ ಲಾಭ ನಷ್ಟಕ್ಕೆ ಸಂಬಂಧಿಸಿದ್ದು, ಫ್ರಾಡುಲೆಂಟ್ಲಿ ವಂಚನೆ ಉದ್ದೇಶಕ್ಕೆ ಸಂಬಂಧಿಸಿದ್ದು. ಸರಿನಾ? ನೀವು ಹೇಳಿದ ಅಕ್ರಮ ಲಾಭ ಮತ್ತೆ ಅಕ್ರಮ ನಷ್ಟವನ್ನು ಕೂಡ ಡಿಫೈನ್ ಮಾಡಿದ್ದಾರಾ? ಹೌದು, ನಿಮ್ಮ ಗ್ರಹಿಕೆ ಸರಿ ಇದೆ. ಮತ್ತೆ ಹೌದು, ಆ ಪದಗಳಿಗೂ ವ್ಯಾಖ್ಯಾನ ಇದೆ. ಅಕ್ರಮ ಲಾಭ ಸೆಕ್ಷನ್ 236 ಅಂದ್ರೆ ಕಾನೂನುಬದ್ಧವಾಗಿ ತನಗೆ ಹಕ್ಕಿಲ್ಲದ ಆಸ್ತಿಯನ್ನ ಕಾನೂನು ಬಾಹಿರವಾಗಿ ಗಳಿಸೋದು. ಅಕ್ರಮ ನಷ್ಟ ಸೆಕ್ಷನ್ 237 ಅಂದ್ರೆ ತನಗೆ ಕಾನೂನುಬದ್ಧವಾಗಿ ಹಕ್ಕಿರೋ ಆಸ್ತಿಯನ್ನ ಕಾನೂನು ಬಾಹಿರವಾಗಿ ಕಳ್ಕೊಳ್ಳೋದು. ಈ 2 ವ್ಯಾಖ್ಯಾನಗಳು ಅಪ್ರಾಮಾಣಿಕವಾಗಿ ಅನ್ನೋ ಪದದ ಅರ್ಥಕ್ಕೆ ನೇರವಾಗಿ ಕನೆಕ್ಟ್ ಆಗುತ್ತೆ. ಓಕೆ, ಕ್ಲಿಯರ್ ಆಯ್ತು. ಈಗ ಇವತ್ತಿನ ಡಿಜಿಟಲ್ ಯುಗದಲ್ಲಿ ದಸ್ತಾವೇಜು ಅನ್ನೋ ಪದ ಬಹಳ ಮುಖ್ಯ. ಮೊದಲೆಲ್ಲ ಡಾಕ್ಯುಮೆಂಟ್ ಅಂದ್ರೆ ಪೇಪರ್ ಅಷ್ಟೇ ನೆನಪಿಗೆ ಬರ್ತಿತ್ತು. ಈಗ ಏನಾಗಿದೆ? ಖಂಡಿತ, ಇದು ಬಹಳ ಮುಖ್ಯವಾದ ವ್ಯಾಖ್ಯಾನ. ಸೆಕ್ಷನ್ 28 ದಸ್ತಾವೇಜು ಅಂದ್ರೆ ಯಾವುದೇ ವಿಷಯವನ್ನ ಅಕ್ಷರಗಳು, ಅಂಕಿಗಳು ಅಥವಾ ಗುರುತುಗಳ ಮೂಲಕ ಯಾವುದೇ ವಸ್ತುವಿನ ಮೇಲೆ ವ್ಯಕ್ತಪಡಿಸಿದ್ದು ಅಥವಾ ವಿವರಿಸಿದ್ದು. ಇಲ್ಲಿ ಯಾವುದೇ ವಸ್ತು ಅನ್ನೋದು ಮುಖ್ಯ. ಅದು ಕಾಗದ ಆಗಿರ್ಬೋದು, ಕಲ್ಲು ಆಗಿರ್ಬೋದು, ಅಥವಾ ಮತ್ತು ಇದು ಇಂಪಾರ್ಟೆಂಟ್, ವಿದ್ಯುನ್ಮಾನ ಅಥವಾ ಡಿಜಿಟಲ್ ದಾಖಲೆ, ಎಲೆಕ್ಟ್ರಾನಿಕ್ ಆರ್ ಡಿಜಿಟಲ್ ರೆಕಾರ್ಡ್ ಕೂಡ ಆಗಿರಬಹುದು. ಅಂದ್ರೆ ಇಮೇಲ್, ವರ್ಡ್ ಫೈಲ್, PDF ಎಲ್ಲವೂ ಡಾಕ್ಯುಮೆಂಟ್. ಹೌದು. ಅವುಗಳನ್ನ ಸಾಕ್ಷಿವಾಗಿ ಬಳಸೋ ಉದ್ದೇಶ ಇರಬೇಕು ಅಥವಾ ಬಳಸೋಕೆ ಸಾಧ್ಯ ಇರಬೇಕು ಅಷ್ಟೆ. ಉದಾಹರಣೆಗಳಲ್ಲಿ ಬರವಣಿಗೆ, ಪ್ರಿಂಟ್, ನಕ್ಷೆ, ಫೋಟೋ, ಮೆಟಲ್ ಪ್ಲೇಟ್ ಮೇಲಿನ ಬರಹ ಎಲ್ಲವನ್ನೂ ಸೇರಿಸಿದ್ದಾರೆ. ವಿವರಣೆಗಳು ಇನ್ನೂ ಸ್ಪಷ್ಟಪಡಿಸುತ್ತವೆ.
ಯಾವ ಮಾಧ್ಯಮದಲ್ಲಿದೆ ಕಾಗದ ಸ್ಕ್ರೀನ್ ಇತ್ಯಾದಿ ಅನ್ನೋದು ಮುಖ್ಯ ಅಲ್ಲ. ಅದು ಕೋರ್ಟಲ್ಲಿ ಸಾಕ್ಷ್ಯವಾಗಿ ಬಳಸೋಕೆ ಅಂತಾನೆ ಮಾಡಿದ್ದಾರಾ ಇಲ್ವಾ ಅನ್ನೋದು ಮುಖ್ಯ ಅಲ್ಲ. ಇನ್ನೊಂದು ವಿವರಣೆ ಹೇಳುತ್ತೆ, ಕೆಲವು ಗುರುತುಗಳಿಗೆ ಅವುಗಳ ಬಳಕೆಯ ಪದ್ಧತಿಯಿಂದ ಒಂದು ಅರ್ಥ ಬಂದಿರುತ್ತೆ. ಅದು ಕೂಡ ಡಾಕ್ಯುಮೆಂಟ್ ಆಗಬಹುದು. ಉದಾಹರಣೆಗೆ, ಚೆಕ್ನ ಹಿಂದೆ ಬರೀ ಸೈನ್ ಮಾಡಿದ್ರೆ ಅದು ಹಣವನ್ನ ಆ ವ್ಯಕ್ತಿಗೆ ಕೊಡಿ ಅಂತ ಹೇಳಿದ್ದ ಹಾಗೆ ಅಲ್ವಾ? ಆ ಸೈನ್ ಕೂಡ ಒಂದು ಡಾಕ್ಯುಮೆಂಟ್ನ ಭಾಗ. ವಾವ್, ಡಿಜಿಟಲ್ ರೆಕಾರ್ಡ್ ಸೇರಿಸಿದ್ದು ದೊಡ್ಡ ವಿಷಯ. ಇನ್ನೊಂದು ಗಮನ ಸೆಳೆದಿದ್ದು ಲಿಂಗ, ಜೆಂಡರ್ ಬಗ್ಗೆ. ಹೊಸ ಕಾನೂನು ಇದನ್ನ ಹೇಗ್ ನೋಡುತ್ತೆ? ಏನಾದರೂ ಬದಲಾವಣೆ ಇದೆಯಾ? ಹೌದು, ಇಲ್ಲೊಂದು ಗಮನಾರ್ಹ ಬದಲಾವಣೆ ಇದೆ. ಸೆಕ್ಷನ್ 210 ಇದು ಹೇಳುತ್ತೆ, ಈ ಸಂಹಿತೆಯಲ್ಲಿ ಅವನು, ಹಿ ಅನ್ನೋ ಸರ್ವನಾಮ ಅಥವಾ ಅದರ ರೂಪಗಳನ್ನ ಹಿಸ್ ಹಿಮ್ ಬಳಸಿದ್ರೆ ಅದು ಕೇವಲ ಗಂಡಸರಿಗೆ ಮಾತ್ರ ಅಲ್ಲ, ಅದು ಯಾವುದೇ ವ್ಯಕ್ತಿಗೆ, ಅಂದ್ರೆ ಅವರು ಗಂಡಸಾಗಿರ್ಲಿ ಹೆಂಗಸಾಗಿರ್ಲಿ ಅಥವಾ ತೃತೀಯ ಲಿಂಗಿ ಆಗಿರ್ಲಿ ಎಲ್ಲರಿಗೂ ಅನ್ವಯಿಸುತ್ತೆ ಅಂತ. ಓ, ಇದು ಬಹಳ ಮುಖ್ಯವಾದ ಸೇರ್ಪಡೆ. ಹೌದು, ಇದು ತೃತೀಯ ಲಿಂಗಿ ವ್ಯಕ್ತಿಗಳ ಹಕ್ಕುಗಳ ರಕ್ಷಣೆ ಅಧಿನಿಯಮ 2019ರಲ್ಲಿರೋ ತೃತೀಯ ಲಿಂಗಿ ವ್ಯಾಖ್ಯಾನವನ್ನು ಉಲ್ಲೇಖಿಸುತ್ತೆ. ಇದು ಕಾನೂನಿನ ಭಾಷೆಯನ್ನ ಹೆಚ್ಚು ಇನ್ಕ್ಲೂಸಿವ್ ಮಾಡೋ ಪ್ರಯತ್ನ. ನಿಜಕ್ಕೂ ಸ್ವಾಗತಾರ್ಹ. ಈಗ ಸದ್ಭಾವನೆ ಬಗ್ಗೆ ಈ ಪದವನ್ನ ಬಹಳಷ್ಟು ಕಡೆ ಬಳಸ್ತಾರೆ, ಗುಡ್ ಫೇತ್ನಲ್ಲಿ ಮಾಡಿದು ಅಂತ. ಕಾನೂನ್ ಪ್ರಕಾರ ಇದರ ಅರ್ಥ ಏನು? ಒಳ್ಳೆ ಮನಸ್ಸಿಂದ ಮಾಡಿದ್ರೆ ಸಾಕಾ? ಇಲ್ಲ, ಅಷ್ಟು ಸರಳ ಇಲ್ಲ. ಕಾನೂನು ಇಲ್ಲಿ ಸ್ವಲ್ಪ ಕಠಿಣ ಇದೆ. ಸೆಕ್ಷನ್ 211 ಹೇಳೋ ಪ್ರಕಾರ ಬೇಕಾದಷ್ಟು ಜಾಗರೂಕತೆ ಮತ್ತು ಗಮನ ವಹಿಸದೆ ಮಾಡಿದ ಅಥವಾ ನಂಬಿದ ಯಾವುದನ್ನೂ ಸದ್ಭಾವನೆಯಿಂದ ಮಾಡಿದು ಅಥವಾ ನಂಬಿದು ಅಂತ ಹೇಳೋಕೆ ಆಗಲ್ಲ. ಅಂದ್ರೆ ಬರೀ ಇಂಟೆನ್ಷನ್ ಒಳ್ಳೇದಿದ್ರೆ ಸಾಲ್ದು, ಕೇರ್ಫುಲ್ ಆಗೂ ಕೂಡ ಇರಬೇಕು. ಹೌದು, ಪ್ರಾಮಾಣಿಕತೆ ಜೊತೆಗೆ ಆ ಸಂದರ್ಭಕ್ಕೆ ತಕ್ಕಷ್ಟು ಎಚ್ಚರಿಕೆಯೂ ಇರಬೇಕು. ನಿರ್ಲಕ್ಷ್ಯದಿಂದ ಮಾಡಿದ್ರೆ ಅದು ಗುಡ್ ಫೇತ್ ಆಗಲ್ಲ. ಸರಿ, ಇನ್ನು ಕ್ಷತಿ, ಇಂಜುರಿ, ಇದು ಬರೀ ದೈಹಿಕ ಗಾಯನಾ? ಇಲ್ಲ, ಇದು ಕೂಡ ವಿಶಾಲವಾದ ವ್ಯಾಖ್ಯಾನ. ಸೆಕ್ಷನ್ 214 ಪ್ರಕಾರ ಕ್ಷತಿ ಅಂದ್ರೆ ಒಬ್ಬ ವ್ಯಕ್ತಿಯ ದೇಹ, ಮನಸ್ಸು, ಖ್ಯಾತಿ ಅಥವಾ ಆಸ್ತಿಗೆ ಕಾನೂನು ಬಾಹಿರವಾಗಿ ಉಂಟಾದ ಯಾವುದೇ ಹಾನಿ. ಓ, ಅಂದ್ರೆ ಬಾಡಿ, ಮೈಂಡ್, ರೆಪ್ಯುಟೇಷನ್, ಪ್ರಾಪರ್ಟಿ 4 ಕವರ್ ಆಗುತ್ತೆ. ಹೌದು, ದೈಹಿಕ ನೋವು, ಮಾನಸಿಕ ಯಾತನೆ, ಮಾನಹಾನಿ, ಆಸ್ತಿ ನಷ್ಟ ಎಲ್ಲವೂ ಇಂಜುರಿನೇ. ಸರಿ, ಈಗ ಕಾನೂನು ಬಾಹಿರ, ಇಲ್ಲೀಗಲ್ ಅನ್ನೋದ್ರ ಬಗ್ಗೆ. ಸೆಕ್ಷನ್ 215 ಹೇಳುತ್ತೆ, ಕಾನೂನು ಬಾಹಿರ ಅನ್ನೋ ಪದ ಅಪರಾಧಗಳಿಗೆ ಮಾತ್ರ ಸೀಮಿತ ಅಲ್ಲ. ಕಾನೂನಿಂದ ನಿಷೇಧಿಸಲ್ಪಟ್ಟ ಯಾವುದೇ ಕೆಲಸ ಅಥವಾ ಸಿವಿಲ್ ಕೇಸ್ ಹಾಕೋಕೆ ಕಾರಣವಾಗುವ ಯಾವುದೇ ಕೆಲಸ ಎಲ್ಲವೂ ಕಾನೂನು ಬಾಹಿರವೇ. ಇದೇ ಸೆಕ್ಷನ್ ಒಬ್ಬ ವ್ಯಕ್ತಿ ಏನನ್ನಾದ್ರೂ ಕಾನೂನಾತ್ಮಕವಾಗಿ ಮಾಡಲು ಬದ್ಧನಾದ, ಲೀಗಲಿ ಬೌಂಡ್ ಟು ಡೂ ಅಂದ್ರೆ ಏನು ಅಂತನೂ ಹೇಳುತ್ತೆ. ಅಂದ್ರೆ ಒಂದು ಕೆಲಸವನ್ನ ಮಾಡದೇ ಇರೋದು, ಲೋಪ, ಕಾನೂನು ಬಾಹಿರ ಆಗಿದ್ರೆ ಆ ಕೆಲಸವನ್ನ ಮಾಡೋಕೆ ಅವನು ಲೀಗಲಿ ಬದ್ಧನಾಗಿರ್ತಾನೆ ಅಂತ. ಅರ್ಥ ಆಯ್ತು. ಈಗ ಬಹುಶಃ ಒಂದು ದೊಡ್ಡ ವ್ಯಾಖ್ಯಾನ ಲೋಕ ನೌಕರ, ಪಬ್ಲಿಕ್ ಸರ್ವೆಂಟ್. ಪಟ್ಟಿ ನೋಡಿದ್ರೆ ಬಹಳ ದೊಡ್ಡದಿದೆ ಅನ್ಸುತ್ತೆ. ಯಾರೆಲ್ಲ ಬರ್ತಾರೆ ಇದರಲ್ಲಿ? ಸ್ವಲ್ಪ ಮುಖ್ಯವಾದವರ್ನ ಹೇಳ್ತೀರಾ? ಹೌದು, ಇದು ಬಹಳ ವಿಸ್ತಾರವಾದ ವ್ಯಾಖ್ಯಾನ. ಸೆಕ್ಷನ್ 228 ಸಿಂಪಲ್ ಆಗಿ ಹೇಳೋಕೆ ಕಷ್ಟ, ಆದ್ರೂ ಪ್ರಯತ್ನಿಸ್ತೀನಿ. ಇದರಲ್ಲಿ ಆಲ್ಮೋಸ್ಟ್ ಎಲ್ಲಾ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರರು ಬರ್ತಾರೆ. ಉದಾಹರಣೆಗೆ ಮಿಲಿಟರಿ, ನೇವಿ, ಏರ್ಫೋರ್ಸ್ನ ಕಮಿಷನ್ಡ್ ಆಫೀಸರ್ಗಳು, ಎಲ್ಲಾ ನ್ಯಾಯಾಧೀಶರು, ಮ್ಯಾಜಿಸ್ಟ್ರೇಟ್ರುಗಳು, ಕೋರ್ಟ್ ಆಫೀಸರ್ಗಳು ಅಂದ್ರೆ ಲಿಕ್ವಿಡೇಟರ್, ರಿಸೀವರ್, ಕಮಿಷನರ್ ತರಹದವರು. ಓಕೆ. ಕೋರ್ಟ್ಗೆ ಸಹಾಯ ಮಾಡೋ ಎಸೆಸರ್ಗಳು, ಪಂಚಾಯಿತಿ ಮೆಂಬರ್ಗಳು, ಆರ್ಬಿಟ್ರೇಟರ್ಗಳು, ಮಧ್ಯಸ್ಥಗಾರರು, ಯಾರನ್ನ ಕೋರ್ಟ್ ಅಥವಾ ಬೇರೆ ಸಕ್ಷಮ ಪ್ರಾಧಿಕಾರ ನೇಮಿಸಿರ್ತೋ ಅವ್ರು, ಯಾರಿಗೆ ಜನರನ್ನ ಕಸ್ಟಡಿಲಿಡೋ ಅಧಿಕಾರ ಇರುತ್ತೋ ಆ ಅಧಿಕಾರಿಗಳು, ಸರ್ಕಾರದ ಎಲ್ಲ ಅಧಿಕಾರಿಗಳು, ಯಾರ ಕೆಲಸ ಅಪರಾಧ ತಡೆಯೋದು, ಮಾಹಿತಿ ಕೊಡೋದು, ಅಪರಾಧಿಗಳನ್ನ ನ್ಯಾಯಕ್ಕೆ ತರೋದು ಅಥವಾ ಸಾರ್ವಜನಿಕ ಆರೋಗ್ಯ, ಸುರಕ್ಷತೆ, ಸೌಕರ್ಯ ಕಾಪಾಡೋದು. ಪೊಲೀಸ್, ಹೆಲ್ತ್ ಇನ್ಸ್ಪೆಕ್ಟರ್ ಎಲ್ಲರೂ? ಹೌದು. ಆಮೇಲೆ ಸರ್ಕಾರದ ಪರವಾಗಿ ಆಸ್ತಿ ನೋಡ್ಕೊಳ್ಳೋ, ಸರ್ವೆ ಮಾಡೋ, ತೆರಿಗೆ ವಸೂಲಿ ಮಾಡೋ, ಕಾಂಟ್ರಾಕ್ಟ್ ಮಾಡೋ, ಸರ್ಕಾರದ ದುಡ್ಡಿನ ವ್ಯವಹಾರ ನೋಡೋ ಅಧಿಕಾರಿಗಳು, ಹಳ್ಳಿ, ಪಟ್ಟಣ, ಜಿಲ್ಲಾ ಮಟ್ಟದಲ್ಲಿ ಸಾರ್ವಜನಿಕ ಉದ್ದೇಶಕ್ಕೆ ಆಸ್ತಿ ನೋಡ್ಕೊಳ್ಳೋ ಅಧಿಕಾರಿಗಳು, ಎಲೆಕ್ಷನ್ ನಡೆಸೋ ಅಧಿಕಾರಿಗಳು. ಓ, ಎಲೆಕ್ಷನ್ ಆಫೀಸರ್ಸ್ ಕೂಡನಾ? ಹೌದು. ಮತ್ತೆ ಕೊನೆಯದಾಗಿ ಬಹಳ ಮುಖ್ಯವಾದ ಒಂದು ಕ್ಯಾಟಗರಿ,
ಸರ್ಕಾರದ ಸೇವೆಯಲ್ಲಿರೋ ಅಥವಾ ಸರ್ಕಾರದಿಂದ ಸಂಬಳ, ಫೀಸ್ ಅಥವಾ ಕಮಿಷನ್ ಪಡೆಯೋ ಯಾರೇ ಆಗ್ಲಿ, ಇದರಲ್ಲಿ ಲೋಕಲ್ ಅಥಾರಿಟಿ, ನಗರಸಭೆ ಪಂಚಾಯಿತಿ, ಸ್ಟ್ಯಾಚ್ಯೂಟರಿ ಕಾರ್ಪೊರೇಷನ್, ಸರ್ಕಾರಿ ನಿಗಮಗಳು ಮತ್ತು ಸರ್ಕಾರಿ ಕಂಪನಿಗಳ ನೌಕರರು ಸೇರಿದ್ದಾರೆ. ವಾವ್! ಅಂದ್ರೆ ಮುನಿಸಿಪಲ್ ಕಮಿಷನರ್, KSRTC ಕಂಡಕ್ಟರ್, LIC ಏಜೆಂಟ್ ಇವೆಲ್ಲ ಲೋಕನೌಕರರ? ಹೌದು, ಪಟ್ಟಿ ಪ್ರಕಾರ ಹಾಗೆ ಆಗುತ್ತೆ. ಅಲ್ಲೊಂದು ಉದಾಹರಣೆ ಕೂಡ ಇದೆ, ಮುನಿಸಿಪಲ್ ಕಮಿಷನರ್, ಪಬ್ಲಿಕ್ ಸರ್ವೆಂಟ್ ಅಂತ. ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್, ಒಬ್ಬ ವ್ಯಕ್ತಿ ವಾಸ್ತವವಾಗಿ ಪಬ್ಲಿಕ್ ಸರ್ವೆಂಟ್ ಹುದ್ದೆಯಲ್ಲಿದ್ರೂ ಅವರ ನೇಮಕಾತಿಯಲ್ಲಿ ಏನೋ ತಾಂತ್ರಿಕ ದೋಷ ಇದ್ರೂ ಕೂಡ ಅವರನ್ನ ಪಬ್ಲಿಕ್ ಸರ್ವೆಂಟ್ ಅಂತಾನೆ ಪರಿಗಣಿಸಬೇಕು. ಈಗ ನಿಜಕ್ಕೂ ಬಹಳ ವಿಶಾಲವಾದ ವ್ಯಾಖ್ಯಾನ. ಈಗ ಕೊನೆಯದಾಗಿ ಸ್ವೈಚ್ಛೆಯಿಂದ ಅನ್ನೋ ಪದ ಸೆಕ್ಷನ್ 233 ಅನ್ಸುತ್ತೆ. ಇದಕ್ಕೊಂದು ಉದಾಹರಣೆ ಕೊಟ್ಟಿದ್ದಾರೆ, ಬೆಂಕಿ ಹಚ್ಚೋದು. ಅದು ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿದೆ. ಉದ್ದೇಶ ಕೊಲೆ ಮಾಡೋದಲ್ದಿದ್ರೂ ಹೊಣೆಗಾರಿಕೆ ಬರುತ್ತೆ ಅಂತ ಹೇಳಿದ ಹಾಗೆ ಇದೆ. ಹೌದು, ಸ್ವೈಚ್ಛೆಯಿಂದ ಅನ್ನೋದರ ಕಾನೂನು ಅರ್ಥ ನಮ್ಮ ಸಾಮಾನ್ಯ ತಿಳುವಳಿಕೆಗಿಂತ ಸ್ವಲ್ಪ ಬೇರೆ. ಕಾನೂನು ಪ್ರಕಾರ ಒಬ್ಬ ವ್ಯಕ್ತಿ ಒಂದು ಪರಿಣಾಮವನ್ನ ಎಫೆಕ್ಟ್ ಸ್ವೈಚ್ಛೆಯಿಂದ ಉಂಟುಮಾಡಿದ್ದಾನೆ ಅಂತ ಯಾವಾಗ ಹೇಳ್ತೀವಿ ಅಂದ್ರೆ, ಒಂದು, ಆ ಪರಿಣಾಮವನ್ನ ಉಂಟುಮಾಡೋ ಉದ್ದೇಶದಿಂದ ಇಂಟೆನ್ಷನ್ ಆ ಕೆಲಸ ಮಾಡಿರ್ಬೇಕು, ಅಥವಾ ಎರಡು, ಆ ಕೆಲಸ ಮಾಡುವಾಗ ಅದರಿಂದ ಆ ಪರಿಣಾಮ ಉಂಟಾಗುವ ಸಾಧ್ಯತೆ ಇದೆ ಅಂತ ಅವನಿಗೆ ಗೊತ್ತಿರಬೇಕು, ನಾಲೆಡ್ಜ್, ಅಥವಾ ಮೂರು, ಹಾಗೆ ಆಗಬಹುದು ಅಂತ ನಂಬ್ಲಿಕ್ಕೆ ಸಾಕಷ್ಟು ಕಾರಣ, ರೀಸನ್ ಟು ಬಿಲೀವ್ ಇರಬೇಕು. ಈ ಮೂರರಲ್ಲಿ ಯಾವುದಾದ್ರೂ ಒಂದು ಇದ್ದು ಆ ಕೆಲಸ ಮಾಡಿದ್ರೆ ಅವನು ಆ ಪರಿಣಾಮವನ್ನ ಸ್ವೈಚ್ಛೆಯಿಂದ ಉಂಟುಮಾಡಿದಾನೆ ಅಂತ ಪರಿಗಣಿಸಲಾಗತ್ತೆ. ಅಂದ್ರೆ ಇಂಟೆನ್ಷನ್ ಇರ್ಲೇಬೇಕಂತಿಲ್ಲ. ಇರ್ಲೇಬೇಕಂತಿಲ್ಲ, ನಾಲೆಡ್ಜ್ ಅಥವಾ ರೀಸನ್ ಟು ಬಿಲೀವ್ ಇದ್ರೂ ಸಾಕು. ಆ ಬೆಂಕಿ ಹಚ್ಚೋ ಉದಾಹರಣೆ ಅದನ್ನೇ ಹೇಳೋದು. ಕಳ್ಳತನ ಮಾಡೋಕೆ ಅಂತ ಒಂದು ಮನೆಯಲ್ಲಿ ರಾತ್ರಿ ಬೆಂಕಿ ಹಚ್ತಾನೆ. ಆ ಮನೆಯಲ್ಲಿ ಜನ ಮಲ್ಗಿದ್ದಾರೆ. ಬೆಂಕಿಯಿಂದ ಒಬ್ಬ ವ್ಯಕ್ತಿ ಸಾಯ್ತಾನೆ. ಇಲ್ಲಿ ಗೆ ಕೊಲೆ ಮಾಡೋ ಉದ್ದೇಶ ಇರ್ಲಿಲ್ಲ. ಅವನ ಉದ್ದೇಶ ಕಳ್ಳತನ ಮಾಡೋದಷ್ಟೇ. ಬಹುಶಃ ಆ ವ್ಯಕ್ತಿ ಸತ್ತಿದ್ದಕ್ಕೆ ಅವನಿಗೆ ನಿಜವಾಗ್ಲೂ ಬೇಜಾರಾಗಿರಬಹುದು. ಆದ್ರೆ ಜನ ವಾಸ ಮಾಡೋ ಮನೆಗೆ ರಾತ್ರಿ ಹೊತ್ತು ಬೆಂಕಿ ಹಚ್ಚಿದ್ರೆ ಅದರಿಂದ ಸಾವು ಸಂಭವಿಸಬಹುದು ಅನ್ನೋದು ಅವನಿಗೆ ಗೊತ್ತಿತ್ತು, ಅಥವಾ ಹಾಗೆ ನಂಬೋಕೆ ಕಾರಣ ಇತ್ತು ಅಲ್ವಾ? ಹಾಗಾಗಿ ಕಾನೂನಿನ ದೃಷ್ಟಿಯಲ್ಲಿ ಅವನು ಆ ಸಾವನ್ನ ಸ್ವಇಚ್ಛೆಯಿಂದ ಉಂಟು ಮಾಡಿದಾನೆ ಅಂತಲೇ ಲೆಕ್ಕ. ಓಹೋ, ಇದು ಬಹಳ ಮುಖ್ಯವಾದ ವ್ಯತ್ಯಾಸ. ಅಂದ್ರೆ ನಿಮ್ಮ ಕೆಲಸದ ಪರಿಣಾಮಗಳ ಬಗ್ಗೆ ನಿಮ್ಗೆ ಅರಿವಿದ್ರೆ, ಉದ್ದೇಶ ಇಲ್ಲದಿದ್ರೂ ನೀವೇ ಹೊಣೆ ಆಗ್ತೀರಿ. ಹೌದು, ಅದೇ ಸ್ವಇಚ್ಛೆಯಿಂದ ಅನ್ನೋದರ ಕಾನೂನು ಅರ್ಥ. ಹಾಗಾದ್ರೆ ಈ ಭಾರತೀಯ ನ್ಯಾಯ ಸಂಹಿತೆಯ ಮೊದಲ ಕೆಲವು ಪ್ರಕರಣಗಳು ಅಂದ್ರೆ ಸೆಕ್ಷನ್ 1 ಮತ್ತು 2 ಇಡೀ ಕಾನೂನಿಗೆ ಒಂದು ಭದ್ರವಾದ ಅಡಿಪಾಯವನ್ನ ಹಾಕಿವೆ ಅಂತ ಹೇಳಬಹುದು. ಅದರ ಅನ್ವಯದ ವ್ಯಾಪ್ತಿ, ದೇಶದೊಳಗೆ, ಕೆಲವು ಸಲ ಹೊರಗೆ ಕೂಡ, ಮತ್ತೆ ಕಾನೂನಿನ ಉದ್ದಕ್ಕೂ ಬರುವ ಪ್ರಮುಖ ಪದಗಳ ನಿಖರವಾದ ಅರ್ಥಗಳು, ಇವುಗಳನ್ನ ಮೊದಲು ಅರ್ಥ ಮಾಡಿಕೊಂಡ್ರೇನೆ ಮುಂದೆ ಬರೋ ಅಪರಾಧಗಳು, ಶಿಕ್ಷೆಗಳನ್ನ ಸರಿಯಾಗಿ ಗ್ರಹಿಸೋಕೆ ಸಾಧ್ಯ. ಖಂಡಿತವಾಗಿ ಈ ವ್ಯಾಖ್ಯಾನಗಳು ಸುಮ್ಮನೆ ಡಿಕ್ಷನರಿ ಮೀನಿಂಗ್ಗಳಲ್ಲ. ಅವು ಕಾನೂನಿನ ಮೂಲ ತತ್ವಗಳನ್ನ, ಅದರ ಉದ್ದೇಶವನ್ನ ಪ್ರತಿಬಿಂಬಿಸ್ತವೆ. ಮುಂದೆ ನಾವು ಬೇರೆ ಬೇರೆ ಅಪರಾಧಗಳ ಬಗ್ಗೆ ಚರ್ಚೆ ಮಾಡುವಾಗ ಈ ವ್ಯಾಖ್ಯಾನಗಳನ್ನೇ ಮತ್ತೆ ಮತ್ತೆ ನೆನಪು ಮಾಡ್ಕೊಳ್ಬೇಕಾಗತ್ತೆ. ಉದಾಹರಣೆಗೆ, ಉದ್ದೇಶ ಅಂದ್ರೆ ಇಂಟೆನ್ಷನ್ ಮತ್ತು ಅರಿವು ಅಂದ್ರೆ ನಾಲೆಡ್ಜ್ ನಡುವಿನ ವ್ಯತ್ಯಾಸ, ದಸ್ತಾವೇಜು ಅಂದ್ರೆ ಡಿಜಿಟಲ್ ದಾಖಲೆಗಳು ಸೇರುತ್ತೆ ಅನ್ನೋದು, ಲಿಂಗ ಸಮಾನತೆಯನ್ನ ಸ್ಪಷ್ಟವಾಗಿ ಹೇಳಿರೋದು, ಕ್ಷತಿ ಮತ್ತು ಲೋಕನೌಕರ ದಂತಹ ಪದಗಳ ವಿಶಾಲ ಅರ್ಥ, ಇವೆಲ್ಲವೂ BNSನ ಪ್ರಮುಖ ಲಕ್ಷಣಗಳು. ಅವನ್ನ ಆರಂಭದಲ್ಲೇ ಸ್ಥಾಪಿಸಿದ್ದಾರೆ. ಹೌದು, ಕಾನೂನಿನ ಭಾಷೆಯನ್ನ ಎಷ್ಟು ಕೇರ್ಫುಲ್ ಆಗಿ, ಎಷ್ಟು ನಿರ್ದಿಷ್ಟ ಗುರಿಗಳೊಂದಿಗೆ ರಚಿಸಿರ್ತಾರೆ ಅನ್ನೋದಕ್ಕೆ ಇದು ಒಳ್ಳೆ ಉದಾಹರಣೆ. ಈ ಚರ್ಚೆಯನ್ನ ಕೇಳಿಸ್ಕೊಳ್ತಾ ಇರೋರಿಗೆ ಕೊನೆಯದಾಗಿ ಯೋಚಿಸೋಕೆ ಇಲ್ಲೊಂದು ವಿಷಯ ಬಿಟ್ಟೋಗೋಣ ಅಂತ. ನಾವು ನೋಡಿದ್ವಿ, ಸೆಕ್ಷನ್ 1(6) ಹೇಳುತ್ತೆ, BNS ಜಾರಿಯಲ್ಲಿದ್ರೂ ಅದು ವಿಶೇಷ ಕಾನೂನುಗಳು ಅಥವಾ ಸ್ಥಳೀಯ ಕಾನೂನುಗಳನ್ನ ರದ್ದು ಮಾಡಲ್ಲ ಅಂತ. ಹಾಗಾದ್ರೆ ಈಗಿರೋ ಯಾವೆಲ್ಲ ವಿಶೇಷ ಅಥವಾ ಸ್ಥಳೀಯ ಕಾನೂನುಗಳು ಈ ಹೊಸ ಸಮಗ್ರವಾದ BNS ಜೊತೆ ಸಂವಹನ ನಡೆಸಬಹುದು? ಅವುಗಳ ನಡುವೆ ಏನಾದರೂ ಓವರ್ಲ್ಯಾಪ್ ಅಥವಾ ಕಾನ್ಫ್ಲಿಕ್ಟ್ ಬರೋ ಸಾಧ್ಯತೆ ಇದೆಯಾ? ಹಾಗೇನಾದ್ರೂ ಆದ್ರೆ ಅದನ್ನ ಆಚರಣೆಯಲ್ಲಿ ಹೇಗೆ ನಿಭಾಯಿಸಬಹುದು? ಇದು ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಚರ್ಚೆಗೆ ಬರುವ ವಿಷಯ, ಆಲೋಚಿಸಬೇಕಾದ ಸಂಗತಿ.